ಮುಂಡೂರು ಗ್ರಾಮದ ಕಲ್ಲಮ್ಮ ಎಂಬಲ್ಲಿ ಪರಿಶಿಷ್ಟ ಪಂಗಡವರದ್ದು ಒಂದು 12 ಮನೆಗಳಿವೆ. ಬಾಕಿ ಇತರರದ್ದು ಒಂದು 4 ಮನೆಗಳಿವೆ. ಸುಮಾರು ಒಂದು 106 ವರ್ಷದಿಂದ ಇವರಿಗೆ ರಸ್ತೆ ಭಾರಿ ಸಮಸ್ಯೆ ಇದೆ. ಹಲವಾರು ಇಲಾಖೆಗಳಿಗೆ ಇವರು ರಸ್ತೆ ಮಾಡಿಕೊಡಿ ಅಂತೇಳಿ ರಾಜಕೀಯದವರಿಗೆ ಇದು ಮಾಡಿದ್ರು. ಹಲವಾರು ಇಲಾಖೆಗೆ ಪಂಚಾಯತಿಗೆ ಕೊಟ್ಟರು, ನಿರಂತರವಾಗಿ ಕೊಡ್ತಾ ಇದ್ದಾರೆ. ಯಾರು ಅದಕ್ಕೊಂದು ಸ್ಪಂದನೆ ಕೊಡುವವರು ಯಾರಿಲ್ಲ. ಮೊನ್ನೆ ಇತ್ತೀಚೆಗೆ ಅವರು ನಮ್ಮ ಸಂಘಟನೆಗೆ ಬಂದಿದ್ರು, ಬರುವಾಗ ಹೇಳಿದ್ರು ಹೀಗೆ ನಮಗೆ ಸಹ ರಸ್ತೆ ಆಗಲಿಲ್ಲ, ಒಂದು ದಯವಿಟ್ಟು ಏನಂತೇಳಿ ಒಂದು ಸೊಲ್ಯೂಷನ್ ಮಾಡಿ ಅಂತ. ನಾನು 1 ವಾರ ಬಿಟ್ಟು ಆ ಸ್ಪಾಟಿಗೆ ಹೋದೆ. ಸ್ಪಾಟಿಗೆ ಹೋಗುವಾಗ ಶೋಚನೀಯ ವಿಷಯ, ಅಲ್ಲಿ ಒಬ್ಬರು ಆ ಹೆಂಗಸೊಂದು ಬಿದ್ದು ಕಾಲು ಮುರಿದಾಗಿ ಅವರನ್ನು ಕರ್ಕೊಂಡು ಹೋಗುವ ಅದರಲ್ಲಿ ನಾನು ಕೊಟ್ಟಿದ್ದೇನೆ ಏನಂತೀವಿ. ಆದರೆ ಯಾವುದೇ ಇಲಾಖೆ, ಯಾವುದೇ ರಾಜಕೀಯವರು, ಯಾವುದೇ ಮುಖಂಡರವರು ಬಂದರು ಸುಳ್ಳು ಆರೋಪ ಹೇರುವುದಲ್ಲದೆ 106 ವರ್ಷದಿಂದ ಯಾರು ಒಂದು ಭರವಸೆ ಮಾಡಿಕೊಟ್ಟವರು ಯಾಕೆ ಹೀಗೆ ಮಾಡ್ತಾರೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಮೊನ್ನೆ ಇತ್ತೀಚೆಗೆ ನಮ್ಮದು ಈ SC/ST ಮೀಟಿಂಗ್ ಇತ್ತು. SP ಮೀಟಿಂಗಲ್ಲಿ ನಾನು ಈ ಪ್ರಸ್ತಾವನೆ, ಇವರೆಲ್ಲ ಬಂದಿದ್ದರು, ಇವರ ಪ್ರಸ್ತಾವನೆ ಮಾಡಿದೆ. ಸರ್, ಇವರಿಗೆ 106 ವರ್ಷದಿಂದ ಇವರಿಗೆ ರಸ್ತೆ ಇಲ್ಲ, ಏನಿದೊಂದು ಶೋಚನೀಯ ವಿಷಯ ಅಂತ. ಬಹುಶಃ ನಾವು ಜಿಲ್ಲಾಧಿಕಾರಿಗೆ ನಾವೊಂದು 10 ನಿಮಿಷ ಅವರ ಹತ್ರ ಜಿಲ್ಲಾಧಿಕಾರಿ ಅವರಿಗೆ ನಾನು 21 ತಾರೀಕು ಜನವರಿ 21 ತಾರೀಕಿಗೆ ನಾನು ಅವರನ್ನು ಮುಖದವಾಗಿ ನಾವು ಭೇಟಿಯಾಗಿದೆ, ಮಾತಾಡಿದೆ. ಅದೇ ದಿವಸ ಸಹಾಯಕ ಕಮಿಷನ್ ಅವರ ಹತ್ರ ಇಲ್ಲಿಗೆ ಪುತ್ತೂರು ಬಂದು ಅದೇ ದಿವಸ ಸಂಜೆ ಅವರ ಹತ್ರ ಮಾತಾಡಿದೆ. ಅವರು ಮಾತಾಡೋದು ಏನೇಂತ ಹೇಳಿದ್ರು ಗೊತ್ತಲ್ಲ, ನಾನು RIಗೆ ಈಗ ಫೋನ್ ಮಾಡ್ತೇನೆ, 4 ದಿವಸದಲ್ಲಿ ಸರ್ವೆ ಮಾಡಿದ್ರೆ ಏನಂತೇಳಿ ಇಳುವರಿ ಮಾಡಿಕೊಡ್ತಾರೆ. ಒಟ್ಟು 1 ತಿಂಗಳು ಕಳೆಯಿದ್ದೀವಿ, ಇವರಿಗೆ ಏನು ಅಂತೇಳಿ ನಮಗೇನು ಇದ್ದಿಲ್ಲ. ನಾನು ಮೊನ್ನೆ ಮಾತಾಡುವಾಗ ಅದು ನೋಡುವ ಅಂತ ಹೇಳ್ತಾರೆ. ಏನು ನೋಡುವ ಅಂತ ಹೇಳಿ ಗೊತ್ತಾಗುತ್ತೆ. ಅದು ಒಂದು ಬಡವರಿಗೆ ಒಂದು ಮೂಲಸೌಕರ್ಯ ಇಲ್ಲದು, ಅದು ಸಹ ಸರ್. ಅದು ಒಕ್ಕಲ ಮಸೂದೆ ಅಂದರೆ ಡಿಕ್ಲೇಷನ್ ಭೂಮಿ 1976-77ನೇ ವಿಷಯದಲ್ಲಿ ಅದರಲ್ಲಿ ಹಕ್ಕು ಬಾಧ್ಯತೆ ಯಾಕೆ ಗೊತ್ತಂದ್ರೆ ನಾನು ಅದನ್ನು ಮಾಹಿತಿಯನ್ನು ತೆಗೆದೆ. ಅದರಲ್ಲಿ ನೀರು ದಾರಿ ಅದೆಲ್ಲ ಕೊಡ್ಬೇಕಂತೇಳಿ ಮಾಹಿತಿಯನ್ನು ಉಂಟು. ಅದು ಬೆಳ್ತಂಗಡಿಯಲ್ಲಿ ಇದೇ ಒಂದು ಕಡಕ್ಯಾರ್ ಅಂತೇಳಿ ಗ್ರಾಮದಲ್ಲಿ ಇದೇ ಶೋಚನೀಯ ವಿಷಯ ಆಗಿದೆ. ಆಗ ನಾನು ಮಾಹಿತಿಯನ್ನು ತೆಗೆದಿದ್ದೇನೆ. ಡಿಕ್ಲೇಷನ್ ಭೂಮಿ ಅಂತ ಹೇಳಿದ್ರೆ ಒಕ್ಕಲ ಮಸೂದೆ ಅಂದರೆ ಅವತ್ತು 70-72 ಊರುವವಣೆ ಒಡೆಯ ಅಂತ ಹೇಳಿ ಕೊಡ್ತಾರೆ. ಆ ಊರುವವಣೆ ಒಡೆಯ ಅಂತ ಹೇಳಿದ್ರೆ ಆ ಒಂದು ಯಾವುದೇ ಒಂದು ಮೂಲ ಸೌಕರ್ಯ ಅಂತೇಳಿ ಒಂದು ದಾರಿ, ನೀರು, ವಿದ್ಯುತ್ ಅಂತ ಇದು ಯಾವುದೇ ಇದು ಇಲಾಖೆಗೆ ಹೋಗುವ ಇದು ಕೇಸ್ ಆಗ್ತದೆ, ಗಲಾಟೆ ಆಗ್ತದೆ, ಕೋರ್ಟ್ ಆಗ್ತದೆ, ಇದೇ ನಿರಂತರವಾಗಿ ನಡೀತಾ ಉಂಟಲ್ಲದೆ ಬಾಕಿ ಬೇರೆ ಏನಿಲ್ಲ. ಹಾಗಾದ್ರೆ ಬಡವರ ಕೂಗು ಯಾರನ್ನು ಕೇಳುವುದು? ಅದರಲ್ಲಿ ಒಂದು ಸಂಗತಿ, ಒಂದು ಕಾಲುದಾರಿ ಅಂತ ಹೇಳ್ತಾರೆ. ರಾಜಕೀಯದವರು ಏನ್ ಹೇಳ್ತಾರೆ ಗೊತ್ತಿಲ್ಲ, ನಾವು ಕಾಲುದಾರಿಗೆ ಇಂಟರ್ಲಾಕ್ ಹಾಕಿ ಕೊಡ್ತೇವೆ ಅಂತ. ಒಂದು ಬಿಟ್ಟು ಕಾಲುದಾರಿಗೆ ಇಂಟರ್ಲಾಕ್ ಹಾಕಿ ಕೊಡುವವರು ಪಾಪ ಬಡವರಿಗೆ ಏನಾದ್ರು ಕಷ್ಟ ಮೊನ್ನೆ ಒಬ್ಬರು ನೋಡಿ ಆ ಇಂಟು ಬಿದ್ದು ಅವರ ಶೋಚನೀಯ ವಿಷಯ, ಅವರನ್ನು ಕರ್ಕೊಂಡು ಹೋಗಲಿ ಎಂತ ಪರಿಸ್ಥಿತಿ ಆಗಿದೆ ನೋಡಿ. ಮಳೆಗಾಲದಲ್ಲಿ ಆ ಸಣ್ಣ ಮಕ್ಕಳು ಹೋಗ್ತಾರೆ, ಸಣ್ಣ ಮಕ್ಕಳು ಹೋಗುವಾಗ ಅದೊಂದು ಕಷ್ಟದೊಂದು ವಿಷಯ ಏನಂತೇಳಿ. ಹಾಗಾದ್ರೆ ಈ ಒಂದು ಪರಿಸ್ಥಿತಿ ನೋಡುವಾಗ ಯಾರೊಂದು ಸರ್ಕಾರ ಇದನ್ನು, ಯಾರ ಒಂದು ಅಧಿಕಾರಿಗಳಾಗಲಿ ಯಾರಾದ್ರೂ ಕೇಳ್ತಾ ಇಲ್ಲ ಅಂತ ನಾವೊಂದು ಭಾರಿ ಬೇಸರದ ಶೋಚನೀಯ ವಿಷಯ. ಇದಕ್ಕೆ ನಾನು ಇವರಿಗೊಂದು ಭರವಸೆ ಕೊಟ್ಟಿದ್ದೇನೆ. ಮಾರ್ಚ್ 25ಕ್ಕೆ ನಾವು ಒಂದು ಸಣ್ಣ ಮಟ್ಟದ ಒಂದು ಪ್ರತಿಭಟನೆ ಇಡ್ತೇವೆ ಸಹಾಯಕ ಕಮಿಷನರ್ ಇದ್ದರೆ. ಮತ್ತೆ ಮಾರ್ಚ್ 30ರೊಳಗೆ ನಾನು ರಸ್ತೆ ಖಂಡಿತ ಮಾಡಿ ಕೊಡ್ತೇನೆ. ಯಾವುದೇ ಘಟನೆ ಆಗಲಿ, ಯಾವುದೇ ಹೈಟೆಕ್ ಘಟನೆ ಆಗಲಿ, ಖಂಡಿತ ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆ ನಾವು ಎದುರು ಜಗ್ಗುವವರಲ್ಲ. ಯಾಕೆ ಬಂದ್ರೆ ಇಷ್ಟವರೆಗೆ ನಾವು ಹೇಳೋದು, ಇಷ್ಟು ಕೇಸ್ ಆಯ್ತು, ಕೋರ್ಟ್ ಕೇಸ್ ಆಯ್ತು, ಅಧಿಕಾರಿಗಳಿಗೆ ನಾವು ಅವರ ಹತ್ರ ಮನವರಿಕೆ ಮಾಡಿದ್ರು. ಸರ್, ಈಗೀಗ ಉಂಟು ಒಕ್ಕಲು ಮಸೂದೆ ಅಂತ ಹೇಳಿದ್ರು. ಮುಂಚೆ ಯಾಕೋ ಗೊತ್ತಲ್ಲ, ನೋಡಿಬೇಕಾದ್ರೆ ಒಂದು ದಾರಿ, ನೀರು, ವಿದ್ಯುತ್ತಿಗೆ ಒಕ್ಕಲ ಮಸೂದೆ ಅದರಲ್ಲಿ ಉಂಟಲ್ಲ ಊಳುವಣೆ ಒಡೆ ಅಂತ. ಮುಂಚೆ ಎತ್ತಿನ ಗಾಡಿ ಇತ್ತು, ಎತ್ತಿನ ಗಾಡಿಗೆ ಬೇಕಾಗಿ 8 ಫೀಟ್ ರಸ್ತೆ ಅಂತ ಹೇಳಿದ್ರು. ಇದು ಬೆಳ್ತಂಗಡಿ ಆದ ಘಟನೆಯಲ್ಲಿ ನನ್ನ ಈ ಸಿವಿಲ್ ಕೋರ್ಟ್ ಅಲ್ಲಿ ಆದ ಜಡ್ಜ್ಮೆಂಟ್ ಆದ. ಅದೇ ನಾನು ಅಲ್ಲಿ ಬೆಳ್ತಂಗಡಿ ನಾನು ರಸ್ತೆ ಮಾಡಿದ್ದೆ. ಇದೇನುಂಟು, ನೀರು ದಾರಿ ಕೊಡಲೇಬೇಕು ಅಂತ. ಆದ್ರೆ ಇಂಥ ಒಂದು ಶೋಚನೀಯ ವಿಷಯದ ಯಾವುದೇ ಅಧಿಕಾರಿ, ಯಾವುದೇ ರಾಜಕೀಯ ಮುಖಂಡರು ಸುಳ್ಳು ಭರವಸೆ ಹೇಳುದು. ಇದು ನೋಡಿ, ಓಟಿಗೆ ಮಾತ್ರ ಓಟಿಗೆ 12 ಮನೆ ಪರಿಷ್ಠ ಬಂಗಾರದವರು ಉಂಟು, 4 ಮನೆ ಇತರರದ್ದು ಉಂಟು. ಸುಮ್ಮನೆ ಸುಳ್ಳು ಆರೋಪ ಯಾರು ರಾಜಕೀಯದವರು ಮಾಡಬಾರದು. ಓಟಿಗೆ ಬೇಕಾಗಿ ಇವರು ಮಾಡುವುದಲ್ಲದೆ ಮತ್ತೆ ಯಾವುದೇ ಇಲ್ಲ. ಇವರು ಕಾಲದರಿಗೆ ಇಂಟರ್ಲಾಕ್ ಆಗ್ತೇನೆ ಅಂತ ಹೇಳಿದೆ. ಈಗಿನ ಮುಖಂಡರುಗಳ ವಿಷಯ ಏನಾನ, ಎಲ್ಲಿಂದ ಎಲ್ಲಿಗೆ ಎಷ್ಟು ಆಗ್ತದೆ, ಎಷ್ಟು ಕಿಲೋಮೀಟರ್ ಆಗ್ತದೆ, ಆದ್ರೆ ಇವರಿಗೆ ಗೊತ್ತಾಗುದಿಲ್ಲ. ಇಂಟರ್ಲಾಕ್ ಆಗ್ತದೆ. ಅಲ್ಲಿ ಯಾರು ಕಾಂಗ್ರೆಸ್ನ ಮುಖಂಡರು ಮಾಳಿಂಗ ನಾಯ್ಕ ಅಂತೇಳಿ ನೆರಿಮೊಗರಿನ ತಾಲೂಕು ಅಧ್ಯಕ್ಷರು ಅವರೆಲ್ಲ ಏನಿದು ಕರೆಕ್ಟ್ ಆಗಿ ಹೇಳಿ. ಯಾಕೆ ಗೊತ್ತುಂಟ, ಇಂಥ ಶೋಚನೀಯ ವಿಷಯವನ್ನು ಸುಮ್ಮನೆ ಸುಳ್ಳು ಆರೋಪ ಮಾಡಬಾರ್ದು. ಯಾರೇ ಆಗಲಿ, ಒಂದು ಪಂಚಾಯತಿ ಹೋಗ್ತಾ ಇದ್ದಾರೆ,
ಇವರು ಯಾವುದು ವರ್ಷ ಪೂರ್ತಿ ಕೇಳ್ತಾರೆ, ಮಹಾಸಭೆಗೆ ಹೋಗ್ತಾರೆ, ಮಹಾಸಭೆಗೆ ಹೋಗ್ತಾರೆ, ಮಾಡೋದು ಯಾರು ಒಂದು ಹೊತ್ತು ಬರೋಣ. ಮೊನ್ನೆ ಸಮಾಜ ಕಲ್ಯಾಣ ಅಧಿಕಾರಿ ಅವರು ಮೇಡಮ್ ಬಂದಿದ್ರು, ಸ್ಪಾಟಿಗೆ ಬಂದಿದ್ರು. ಅವತ್ತು ನಾವು 25 ತಾರೀಕಿಗೆ SP ಮೀಟಿಂಗ್ ಇಂದ ಆ ಮೀಟಿಂಗ್ ಅವ್ರದ್ದು ಹಾಜರಾಗಿದ್ರು. ನಾನೊಂದು 4 ದಿವಸದಲ್ಲಿ ಬರ್ತೇನೆ, 4 ದಿವಸದಲ್ಲಿ ಅವರು ಬಂದಿದ್ದಾರೆ. ಏನಂತೇಳಿ ಮಾಡ್ಲಿಕ್ಕೆ ಅವ್ರಿಗೆ ಏನು ಅಧಿಕಾರ ಉಂಟು, ಏನಂತೇಳಿ ಮೇಲಾಧಿಕಾರಿಗೆ ಹೇಳ್ತೇನೆ ಅಂತ ಹೇಳಿದ್ರು. DC ಹತ್ರ ಮಾತಾಡುವಾಗ ನೋಡುವ ಅಂತ ಹೇಳ್ತಾರೆ. ನಾವು ಅದನ್ನ ಜನವರಿ 21ಗೆ DC ಅವರಿಗೆ ಮುಖದವಾಗಿ ಮಾತಾಡಿದ್ದೇವೆ. AC ಮೇಡಮ್ಗೆ ನಾವು 21 ತಾರೀಕಿಗೆ ಸಂಜೆ 4 ಗಂಟೆಗೆ ಅವರ ಹತ್ರ ಮಾತಾಡಿದ್ದೇನೆ. ಯಾರ ಹತ್ರ ಮಾತಾಡಿದ್ರು ಅವರು ಏನಾದ್ರು ವಿಲೇಜ್ ಅಕೌಂಟ್ RIಗೆ ನಾನು ಫೋನ್ ಮಾಡಿದ್ದೇನೆ, 4 ದಿವಸದಲ್ಲಿ ವರದಿ ಕೊಡ್ತಾರೆ ಅಂತೇಳಿ. ಈ 21 ತಾರೀಕಿಗೆ 1 ತಿಂಗಳಾಗ್ತದೆ. ಆದ್ರೆ ನಾವು ಯಾರ ಹತ್ರ ಹೋಗ್ಬೇಕು, ಈ ಬಡವರು ಯಾರ ಹತ್ರ ಹೋಗ್ಬೇಕು? ಆದ್ರೆ ಒಂದು ಮೂಲ ಸೌಕರ್ಯ ಇಲ್ಲದು ಇದು ಮನೆಗಳಿಗೆ ವರ್ಷವೂ ಪೂರ್ತಿ ಕಟ್ತಾ ಇದ್ದಾರೆ. ಹಾಗಾದ್ರೆ ಈ ಮೂಲ ಸೌಕರ್ಯಕ್ಕೆ ಯಾರು ಒತ್ತು ಕೊಡದಿದ್ರೆ ನಾವೇನು ಮಾಡುದು ಇಲ್ಲಿ? ಅದಕ್ಕೆ ಅವರು ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆ ಸಂಘಟನೆ ನಮ್ಮ ಬಂದಿದ್ದಾರೆ. ಅವರೊಂದು 12 ಮನೆ ಪರಿಷ್ಠ ಪಂಗಡದುಂಟು, 4 ಮನೆ ಇತರದುಂಟು. ನಮಗೆ ಯಾವುದೇ ನಮ್ಮ ತತ್ವಕ್ಕೆ ಯಾವುದೇ ಜಾತಿ ಭೇದ ಇಲ್ಲ. ಯಾರಿಗೆ ಮೂಲ ಸೌಕರ್ಯ ನಾವು ಖಂಡಿತವಾಗಿ ನೆರವೇರಿಸಿಕೊಡ್ತೇವೆ. ಮಾರ್ಚ್ 30ರೊಳಗೆ ಖಂಡಿತವಾಗಿ ಅಲ್ಲಿ ರಸ್ತೆ ಮಾಡಿಯೇ ಮಾಡ್ತೇವೆ. ಏನೇ 5 ಘಟನೆ ಆದ್ರೂ ಅಧಿಕಾರಿಗಳ ಹೊಣೆ, ರಾಜಕೀಯದವರ ಹೊಣೆ. ಅವ್ರಿಗೆ ಏನಂತೇಳಿ ಗೊತ್ತಾಗ್ಬೇಕು. ಇನ್ನು ಮುಂದೆ ಕೋರ್ಟ್ ಕೇಸ್ ಆಗ್ತಾ ಇದೆ. ಇಷ್ಟು ನಾವೆಲ್ಲ ರಸ್ತೆ ಮಾಡಿದ್ದೇವೆ, ಎಷ್ಟೋ ಕೇಸ್ ಆಗಿದೆ. ಅದು ತೊಂದರೆ. ನಾನು ತಿಂಗಳು ಅಳಿತಾ ಇದ್ದೇನೆ. ಆದ್ರೂ ಬಡವರ ಒಂದು ಶಾಪ ಈ ಮಾಲಿಂಗೇಶ್ವರ ಮಣ್ಣಲ್ಲಿ ಹೀಗೆಲ್ಲ ಮಾಡೋದಿದ್ದರೆ ಯಾವುದು 3-6 ವರ್ಷದಿಂದ ಯಾವುದೂ ರಾಜಕೀಯವ್ರಿಗೆ ನಿದ್ದೆ ಬಿಡುವುದಿಲ್ಲ ಅಂತೇಳಿ ನನಗೊಂದು ಶೋಚನೀಯ ವಿಷಯ ಆಗಿದೆ. ಮತ್ತೇನೇ ನಾವು ಹೇಳುವುದಿಲ್ಲ. ಒಂದು ಹೊತ್ತು ಊಟ ಇಲ್ಲದಿದ್ರೆ ಆಗುವುದು ಸ್ವಾಮಿ, ರಸ್ತೆ ಕೊಡಿ ಅಂತ ಕೇಳ್ತಾ ಇದ್ದೇವೆ. ಒಂದು ಹೊತ್ತು ಊಟ ಇಲ್ಲದಿದ್ದು ಪರವಾಗಿಲ್ಲ, ರಸ್ತೆ ಕೊಡಿ. ಈಗ ಒಬ್ಬರು ಒಂದು 5 kg ತಲೆ ಹೊತ್ಕೊಂಡು ಈಗ ಭಾರಿ ಕಷ್ಟ. ಮಳೆಗಾಲದಲ್ಲಿ ಅಲ್ಲೊಂದು ಕೆರೆ ಉಂಟು, ಆ ಕೆರೆಗೆ ಎಷ್ಟೋ ಜನ ಬಿದ್ದಿದ್ದಾರೆ. ಬೇಕಾದ್ರೆ ಅಲ್ಲಿ ಆ ಊರಿನ ಜನಗಳಿದ್ದಾರೆ, ನಮ್ಮ ಮೆಂಬರ್ಗಳಿದ್ದಾರೆ, ಅವರ ಹತ್ರ ಬೇಕಾದ್ರೆ ಕೇಳಿ. ಬೇರೇನಿಲ್ಲ. ನಾವು ಮಾರ್ಚ್ 25ರೊಳಗೆ ನಾವು ಪ್ರತಿಭಟನೆ ಇಡ್ತೇವೆ. 30ರೊಳಗೆ ರಸ್ತೆ ಖಂಡಿತ ನಾನು ಮಾಡಿಯೇ ಮಾಡ್ತೇನೆ. ಯಾವುದೇ 5 ಘಟನೆ ನಾನು ಅದಕ್ಕೆ ಎದುರುವುದಿಲ್ಲ. ನಾನು ಜಗ್ಗುವ ವ್ಯಕ್ತಿಯೂ ಅಲ್ಲ. ಏನೇ ಇರಲಿ, ನಾನು ಯಾವುದೇ ಅನ್ಯಾಯಕ್ಕೆ ನಮ್ಮ ಸಂಘಟನೆ ಹೋಗಲಿಲ್ಲ. ಯಾವುದೇ ಮೂಲ ಸೌಕರ್ಯ ಯಾರಿಲ್ಲ. ಎಷ್ಟೋ ಜನರ ಸರ್ಕಾರಿ ಭೂಮಿ ಉಂಟು, 40 ಎಕರೆ 50 ಎಕರೆ, ಅದನ್ನು ಒತ್ತುವರಿ ಮಾಡ್ಲಿಕ್ಕೆ ಆಗುದಿಲ್ಲ. ಮೊನ್ನೆ DC ಅವರ ಹತ್ರ ನಾನೊಂದು ಬೀಚ್ ರೋಡ್ ಹತ್ರ ನಾನು ಮಾತಾಡೋದು ಅವರು ಏನಂತ ಹೇಳಿರ್ಬೋದು, ನಾನು ಎಲ್ಲರಿಗೆ ದಾರಿ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ, ಎಲ್ಲರಿಗೆ ಸರ್ಕಾರಿ ಜಾಗದಲ್ಲಿ ದಾರಿ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ. ಇದೇ DC ಅವರು ನನ್ನ ಹತ್ರ ಹೇಳಿದ್ರು, ಅದು ಮುಖದವಾಗಿ ಹೇಳಿದ್ದಾರೆ. ಆದ್ರೆ ಅವರಿಗೆ ರಸ್ತೆ ಇದೆ, ಅವರ ಮನೆಗೆ ಹೋಗ್ಲಿಕ್ಕೆ ರಸ್ತೆ ಇದೆ, ಅವರ ರಿಲೇಶನ್ಶಿಪ್ಗೆ ಅವರಿಗೆ ಮತ್ತೆ ರಸ್ತೆ ಇದೆ. ಆದ್ರೆ ಬಡವರ ಗುಂಪು ಯಾರು ಇಷ್ಟು ವರ್ಷದ ಕೆಲವರು 106 ವರ್ಷದಿಂದ ಇವರನ್ನು ಯಾರು ಕೇಳುವರಿಲ್ಲ. ಅಂದ್ರೆ ಒಂದು 12 ಮನೆ ಅಂದ್ರೆ ಎಷ್ಟು ಇದೆ, ಅದರಲ್ಲೆಲ್ಲ ಅವರ ಸಿಗ್ನೇಚರ್ ಆಗಿದೆ. ಯಾರೆಲ್ಲ ಓಟು ಹಾಕ್ತಾ ಇದ್ದಾರೆ ಅವರದೆಲ್ಲ ಸಿಗ್ನೇಚರ್ ಉಂಟು, ಎಲ್ಲ ಕಾಪಿ ಉಂಟು. ಯಾಕಂದ್ರೆ ಇಂಥದ್ದು ಶೋಚನೀಯ ವಿಷಯ ನಮ್ಮ ಕರ್ನಾಟಕದಲ್ಲಿ ಯಾವಾಗುದು, ಯಾವ ಅತ್ಯದಿನ ಆಗುದು, ಯಾವ ನನಗೊಂದು ಗೊತ್ತಾಗುವುದಿಲ್ಲ. ಯಾವುದೇ ರಾಜಕೀಯರು ಇನ್ನು ಮುಂದೆ ಪ್ರತಿಯೊಂದು ಗ್ರಾಮದಲ್ಲಿ ನಾನು ಖಂಡಿತ ಬಹಿಷ್ಕಾರ ಬ್ಯಾನರ್ ಹಾಕ್ತೇನೆ. ಯಾವುದೇ ಲೀಡರ್ಗಳಲ್ಲಿ, ಯಾವುದೇ ರಾಜಕೀಯರು ನಾನು ಹೆದರುವುದಿಲ್ಲ, ಯಾರಿಗೂ ನಾನು ಇದು ಮಾಡುವುದಿಲ್ಲ. ರಸ್ತೆ ಬಡವರಿಗೆ ಬಗ್ಗೆ ಮೂಲ ಸೌಕರ್ಯ ಖಂಡಿತ ಮಾಡಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಾಕಿ ಇದ್ದವರಿಗೆ ಆದ್ರು ರಸ್ತೆ ಆಗ್ಲೇಬೇಕು. ಇಲ್ಲದ್ರೆ ಖಂಡಿತವಾಗಿ ಮೂಲ ಸೌಕರ್ಯಕ್ಕೆ ಒತ್ತು ಕೊಡ್ಲೇಬೇಕು. ಅದು ನಮಗೇನು ಗೊತ್ತಿಲ್ಲ. ಅಧಿಕಾರಿಗಳು ಯಾವುದೇ ರಾಜ್ಯಕ್ಕೆ ನಾನು ಅದಕ್ಕೆ ಯಾವುದೇ ಪ್ರಶ್ನೆ ಕೇಳುವುದಿಲ್ಲ. ಬಡವರ ಕೂಗು ಕೇಳುವವರು ಯಾರಿದ್ದಾರೆ ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಹತ್ರ ಒಂದು ಕಲಗಲಿಯಾಗಿ ಹೇಳ್ತೇನೆ, ಪತ್ರಕರ್ತರು, ಮಾಧ್ಯಮದವರು ಇಷ್ಟಿದ ಕಾರಣ ಎಲ್ಲ ಪ್ರಚಾರವಾಗಿ ಅವರು ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತುಕೊಳ್ಳುತ್ತಾರೆ. ಎಚ್ಚೆತ್ತುಕೊಳ್ಳದಿದ್ದರು ಯಾಕೆ ಗೊತ್ತ, ನಾವು ಮನವಿ ಕೊಟ್ಟರೆ ಎಲ್ಲಿಯಾದ್ರೂ ಬಿಸಾಡಿ ಬಿಡ್ತಾರೆ. ಪತ್ರಕರ್ತರು, ಮಾಧ್ಯಮಗಳು ಎಲ್ಲ ಉಂಟಲ್ಲ, TV ಮಾಧ್ಯಮದಲ್ಲ, ಅವರಿಗೆಲ್ಲ ಗೊತ್ತಾದ್ರು ಸ್ವಲ್ಪ ಅದರ ಆಲೋಚನೆ ಬರ್ತದೆ. ಏನಂತೇಳಿ 10 ಜನ ನೋಡ್ತಾರೆ ಅಂತೇಳಿ. ಆಗ ಅದಕ್ಕೆ ಹೋಗಿದ್ದಾರೆ. ಮಾರ್ಚಲ್ಲಿ ಖಂಡಿತ 25 ತಾರೀಕು ಒಳಗೆ ನಾನು ಪ್ರತಿಭಟನೆ 30 ತಾರೀಕಿನೊಳಗೆ ರಸ್ತೆ ಮಾಡಿಯೇ ಮಾಡ್ತೇನೆ, ಸಿದ್ದೇವೆ. ಅದು ಯಾರು ಇದ್ರೆ ಅಧಿಕಾರಿಗಳ ಹೊಣೆ ಅಂತೇಳಿ ನಾನು ಹೇಳ್ತೇನೆ. ಎಷ್ಟು ಮೀಟರ್? ಒಂದು ಕಡಿಮೆ 300 ಮೀಟರ್, 300. ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುವ ರಸ್ತೆ? ಎಲ್ಲಿಂದ ಎಲ್ಲಿಗೆ ಅಂತ ಕನೆಕ್ಟ್ ಎಲ್ಲಿ ಆಗ್ತದೆ? ಒತ್ತುವಡಿ ಉಂಟಾ? ನಿಗಲ ನೆರಿಮಗಳು ಅಂತ ಒಂದು ಕರವನಕಟ್ಟೆಯಿಂದ ಹೋಗುವಂತ ದಾರಿ. ಕರವನಕಟ್ಟೆಯಿಂದ ಯಾವ್ದು ರೋಡ್ ಇದೆ? ಕರವನಕಟ್ಟೆಯಿಂದ ಕರವನಕಟ್ಟೆಯಲ್ಲಿಗೆ ರೋಡ್ ಉಂಟಾ? ಅಲ್ಲಿವರೆಗೆ ರೋಡ್. ಯಾವ್ದು? ಡಾಮರ್? ಅಲ್ಲ, ಡಾಮರ್ ರೋಡ್ ಇಲ್ಲ, ಕಚ್ಚೆ ರೋಡ್ ಉಂಟು. ಸ್ವಲ್ಪ ಕಾಂಕ್ರೀಟ್ ಒಂದು 100 ಮೀಟರ್ 200 ಮೀಟರ್ ಆಗಿದೆ. ಎಲ್ಲಿ ರೈಲ್ವೆ ಕ್ರಾಸ್ ಉಂಟಲ್ಲ,
ಅಲ್ಲಿಂದ ಮಾಲಿಂಗೇಶ್ವರ ಕಟ್ಟ ಅಲ್ಲಿಂದ ನೆರೆಮೆಗರು ಆ ಮಾಲಿಂಗೇಶ್ವರ ಕಟ್ಟದಿಂದ ಸ್ಟ್ರೈಟ್ ಅವರಿಗೆ ಹೋಗ್ಬೇಕು. ಅಲ್ಲಿಂದ ಹೌದೌದು, ಅಲ್ಲಿಂದ ಅವರಿಗೆ ಶೋಚನೀಯ ವಿಷಯ 12 ಮನೆಗಳು ಬಾಕಿ ಇತರ 4 ಮನೆ. ಅಲ್ಲಿ ಒಂದು ಹತ್ತಿರ ಕೆರೆ ಉಂಟು. ಎಷ್ಟೋ ಜನ ರಾತ್ರಿ ಕೆರೆ ಮುಚ್ಚಬೇಕು ಅಂತ ಅಲ್ಲಲ್ಲ, ಒಂದು ಸಂಗತಿ, ಕೆರೆ ಏನು ಉಪಯೋಗಕ್ಕಿಲ್ಲ ನಮಗೆ. ಕೆರೆಯಿಂದ ಬೇರೆ ಬಿಟ್ಟೆ ದಾರಿ ಉಂಟು. ಅಲ್ಲಿಂದ ಹೊಳೆ ಬದಿ ಉಂಟು, ಹೊಳೆ ಬದಿಯಲ್ಲಿ ದಾರಿ ಉಂಟು. ಅಲ್ಲಲ್ಲ, ಅದು ಯಾಕೆ ಗೊತ್ತುಂಟ, ನಮ್ಮವರಲ್ಲಿ ಪರಿಷ್ಠ ಪಂಗಡದವರದ್ದೇ 2 ಮನೆ ಜಾಸ್ತಿ. ಒಂದು ಮನೆಯವರು ಕೊಡ್ತೇನೆ ಅಂತ ಹೇಳಿದ್ರು. ಮತ್ತೆ ಒಂದು ಅಲ್ಲಿ ಶೋಚನೀಯ ವಿಷಯ ಅಂದ್ರೆ ನೋಡಿ, ಒಳ್ಳೆ ವಿಷಯ ಅಂದ್ರೆ ಕ್ರಿಶ್ಚಿಯನ್ ವ್ಯಕ್ತಿಯವರು ಒಂದು ಕಡಿಮೆಯಲ್ಲಿ ಒಂದು 60 ಮೀಟರ್ ಬಿಟ್ಟಿದ್ದಾರೆ ಅವರು ರಸ್ತೆ. ಅದು ನೋಡಿ 2 ಸಾಲು ಒಂದು ಅಡಿಕೆ ಮರ ತೆಗೆದು ಅವರಿಗೆ ಒಳ್ಳೆ ಇದು ಮಾಡಿದೆ ನಾನು. ಹಾಗೆ ನಾನು ಮೊನ್ನೆ ಅವರ ಹತ್ರ ಬಿಡ್ಲಿಲ್ಲ. ಪರಿಷ್ಠ ಪಂಗಡದವರೇ 2 ಜನ ಬಿಡ್ಲಿಲ್ಲ. ಅವರು ಅದು ಯಾಕೆ ಬಿದ್ದದ್ದು ಮೊನ್ನೆ ಏನು ನದಿ ಪರಮುಖ ಸ್ವಾಮಿ 10 ಮೀಟರ್ ಪರಮುಖ ಇದೆ, ಆದರೂ ಬಿಡುವುದಿಲ್ಲ. ನಮ್ದು ಪಟ್ಟ ಜಾಗ ಪಟ್ಟ. ಆದ್ರೂ ಒಂದು ಸಂಗತಿ ಇದೆ, ಇದೇ ನಾನು ಸಿವಿಲ್ ಕೋರ್ಟ್ ವ್ಯಾಜ್ಯದ ನಾನು ಮಾಹಿತಿ ಹಾಕಲು ತೆಗೆದಿದ್ದೇನೆ. ಇದರಲ್ಲಿ ನೋಡಿ ಕ್ಲೀನ್ ಆಗಿ ಉಂಟು ಏನಂತೇಳಿ. ನಾನು ಅದೇ ನಿಮಗೆ ಕಾಪಿ ನಾನು ಕೊಡ್ಲಿಕ್ಕೆ ನಾನು ತೋರಿಸಲಿಕ್ಕೆ ಅಂತ ನೋಡಿ. ಇದರಲ್ಲಿ ಉಂಟು ನೀರು ದಾರಿ, ಮನೆಗೆ ಹೋಗುವ ದಾರಿ, ಎತ್ತಿನ ಗಾಡಿ ಹೋಗ್ಲಿಕ್ಕೆ. ಮುಂಚೆ ಎತ್ತಿನ ಗಾಡಿ ಇದ್ದಾರೆ. ಇದು 106 ವರ್ಷದಿಂದ ಈಗ ಎತ್ತಿನ ಗಾಡಿ ಯಾರು ನೋಡುವವರಿಲ್ಲ, ಈಗಿನ ಮಕ್ಕಳಿಲ್ಲ. ಆದ್ರೆ 106 ವರ್ಷದಿಂದ ಒಕ್ಕಲ್ ಮೊತ್ತದಲ್ಲಿ ಅವರಿಗೆ ಸಹ ಧರ್ಮಕ್ಕೆ ಸಿಕ್ಕಿದ ಜಾಗ. ಯಾರದೋ ಯಾರ್ಯಾರದೋ ಜಾಗ ಸಿಕ್ಕಿದ್ದು. ಏನು ಇವರು ದುಡ್ಡು ಕೊಟ್ಟರೆ ಕೊಡೋದಲ್ಲ. ಹಾಗಾದ್ರೆ ಯಾಕೆ ಗೊತ್ತುಂಟ, ಡಿಕ್ಲರೇಷನ್ ಬಂದು ಯಾಕೆ ಉಳುವವಣೆ ಒಡೆ ಅಂತೇಳಿ ಆ ಟೈಮಲ್ಲಿ ಭಾರತ ದೇಶದಲ್ಲಿ ಕಾನೂನು ಬಂತು. ಆಗ ಆ ಟೈಮಲ್ಲಿ ಸಿಕ್ಕಿತ್ತು. ಇಲ್ಲದ್ರೆ ಖಂಡಿತ. ಹಾಗಾದ್ರೆ ಅಂಥದ್ದು ಒಬ್ಬೊಬ್ಬರ ಹೋಗುದೊಂದು 1.5 ಸಂಖ್ಯೆ 2 ಸೇರ್ತು, ಇಬ್ಬರು ಪಾರ್ಟಿ ಹೋಗುದು, ಅವರು ಬಿಡುವುದಿಲ್ಲ ಅಂತ ಹೇಳುದು. ಅದು ಏನು ರಾಜ್ಯಕ್ಕೆ ಒತ್ತಡ, ಯಾವ ಪ್ರೆಷರ್ ಇಂದ ಅಂತೇಳಿ ನಮಗೆ ಸತ್ಯ ಆಗುದು. ಅದೆಲ್ಲ ಏನು ಬೇಕಾದ್ರೆ ಮಾಲಿಂಗೇಶ್ವರ ದೇವರೇ ನೋಡ್ಬೇಕಲ್ಲದೆ. ಮತ್ತೆ ಅವರಿಗೆ ನಾನು ಮನವರಿಗೆ ಮಾಡಿ ಕೊಟ್ಟಿದ್ದೇನೆ. ಮೊನ್ನೆ SP ಅವ್ರ ನಾನು ಹೇಳಿದ್ದೇನೆ, ಅವರನ್ನು ಕರೆದೊಮ್ಮೆ ಮಾತಾಡಿದ್ದಾರೆ ಅಂತೇಳಿ. ಅವ್ರು ಏನಂತ ಇಷ್ಟವರೆಗೆ ಏನಿರಲಿಲ್ಲ. ಏನೋ ಒಂದು 22ಗೆ ಏನೋ ಬರುವ ಆದಿತ್ಯರೇನೋ ಮೀಟಿಂಗ್ ಅವ್ರಿಗೆ ಬಿಟ್ರೆ ಆಗ್ತದೆ. ಅವರು ಕ್ರಿಶ್ಚಿಯನ್ ಅವರು ಬಿಟ್ಟಿದ್ದಾರೆ. ಅವರ ಹೆಸರು ಹೇಗೆ ಕ್ರಿಶ್ಚಿಯನ್ ಅವರು ಅವರು ಪಾಪ ಮಾನವೀಯತೆಯಲ್ಲಿ ಕೇಳುವಾಗಲೇ ಬಿಟ್ಟಿದ್ದಾರೆ ನೋಡಿ. ಪರಿಷ್ಠ ಪಂಗಡ ಕೃಷ್ಣ ನಾಯಕ ಮತ್ತೆ ತುಕ ನಾಯಕ. ಅವರಿಬ್ಬರು ಬಿಡದ ಕಾರಣ ಈ ರಸ್ತೆಗೆಲ್ಲ ತೊಂದರೆ ಆಗುವುದು ಮತ್ತೆ ಏನಿಲ್ಲ. ಆದ್ರೆ ಅದಕ್ಕೇನು ಅಂತ ನಾವು ಮಾನವೀಯತೆ ಬಿಟ್ರೆ ಅವರಿಗೆ ಸಂತೋಷದ ದೇವರು ಅವರಿಗೆ ಉಪಹಾರ ಉಂಟು. ಅವರ ಸಹ ಗಾಡಿ ಎಲ್ಲ ಎಲ್ಲೆಲ್ಲಿ ಇರ್ತಾರೆ, ಎಲ್ಲಿ ವೆಹಿಕಲ್ ಎಲ್ಲೆಲ್ಲಿ ಇರ್ತಾರೆ. ಯಾಕೆ ಗೊತ್ತುಂಟ, ಇವರು ಒಳ್ಳೇದಾಗಬಾರ್ದು ಅಂತೇಳಿ ಯಾರು ಇರ್ತಾರೆ. ಈಗ ಅಲ್ಲಿ ರಸ್ತೆ ಮಾಡಿದ್ರೆ ಅವರಿಗೆ ಪ್ರಯೋಜನ ಉಂಟು. ಇವರು ಬಿಟ್ಟು ಕೊಟ್ಟಿದ್ದಾರೆ, ಇವರು ಕೊಡ್ತಾರೆ. ಇವರಿಗೆಲ್ಲ ಇವರ ತೋಟನೆಲ್ಲ ಬಿಟ್ಟು ಕೊಟ್ಟಿದ್ದಾರೆ. ಅವರು ಮಾತ್ರ ಇಬ್ಬರು ಬಿಡುವುದಿಲ್ಲ. ಮತ್ತೆ ಯಾಕಂದ್ರೆ ಅವರ ತೋಟ ಕಲ್ತು ಇವರಿಗೆಲ್ಲ ಹೋಗ್ಬೇಕು. 12 ಮನೆಗೆ ಯಾವುದು 12 ಫೀಟ್ ಇದ್ದರೆ ಸಾಕ್ತಿದ್ರು. 12 ಫೀಟ್ ಇದ್ದರೆ ಸಾಕು. ಯಾಕೆ ಗೊತ್ತುಂಟ ನೋಡಿ, ಅವತ್ತಿಗೆ ಎತ್ತಿನ ಗಾಡಿಗೆ ಇರುವುದು 8 ಫೀಟ್ ರಸ್ತೆ ಇರುವುದು ಗೊತ್ತಾಯ್ತಾ. ಮುಂಚೆಯಿಂದಲೇ ಯಾವುದು ಒಕ್ಕಲ್ ಮಸೂದಲ್ಲಿ ಉಂಟು ನೀರು ದಾರಿ ಅಂತೇಳಿ, ದಾರಿಗೆ 12 ಫೀಟ್ ಅಂತಲೇ ಇಲ್ಲ, 8 ಫೀಟ್ ಅಂತ ಇರುವುದು. ಆದ್ರೆ 8 ಫೀಟ್ ಕೊಡ್ಲಿ, ಇವರು ಆರಾಮದಲ್ಲಿ ಹೋಗ್ತಾರೆ. ಮತ್ತೆ ಏನಾದರೂ ಆಕ್ಸಿಡೆಂಟ್ ಆದ್ರೆ ತೊಂದರೆ ಅಂದ್ರೆ ಬಿದ್ದು ಹೋದ್ರೆ ನೋಡಿ ಆ ಪರಿಸ್ಥಿತಿ ಶೋಚನೆ ಈಗ ಸಹ ಉಂಟಂತ ನಾನು ಕೇಳ್ತೇನೆ. ಈ 106 ವರ್ಷದಿಂದ ಇವರು ಉಂಟಲ್ಲ, ಮಾತಾಡೋದೇ ಇಲ್ಲ. ಇಲ್ಲಿ ತಾಲೂಕು ಕಚೇರಿ ಹೋಗಿದ್ದಾರೆ, ಮತ್ತೆ ಪಂಚಾಯತ್ಗೆ ತಿಂಗಳು ಹೋಗ್ತಾರೆ, ಏನಿಲ್ಲ, ಯಾವುದಿಲ್ಲ. ಮೊನ್ನೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯವರು ಬರುವಾಗ ನಾನು ತಾಲೂಕು ಪಂಚಾಯತ್ ಇವಾಗೆ ಫೋನ್ ಮಾಡಿದ್ರೆ, ನಾನು ವಿಡಿಯೋಗೆ ಫೋನ್ ಮಾಡ್ತೇನೆ ಅಂತ ವಿಡಿಯೋ ಅವರು ಬರಲೇ ಇಲ್ಲ. ಆದ್ರೆ ನೋಡಿ ಎಂತ ಸೂಚನೆ ಅಧಿಕಾರಿಗಳು ನೋಡಿ. 12 ಮನೆ ಬಂದು ಪ್ಲಸ್ 4 ಮನೆ ಉಂಟು. ಇಷ್ಟು ಮನೆಯವರು ವರ್ಷ ಮನೆ ತೆರಿಗೆ 1000 ರೂಪಾಯಿ ಕಟ್ಟಿದ್ರೆ ಎಷ್ಟು ಇದಾಗ್ತದೆ. ಯಾವುದೇ ಪ್ರಯೋಜನ ಇಲ್ಲ ಅಂತಾರೆ. ಹಾಗಾದ್ರೆ ಏನಂತ ಹೇಳಿ ನಾವು ಹೇಳುವುದಂತೆ. ಆದ್ರೆ ಇಂಥ ನಾವು ಉತ್ತರ ಏನು ಸಿಗ್ಲಿ, ನಾವು ರಸ್ತೆ ಮಾಡಿ ಕೊಟ್ಟಿದ್ದೇನೆ. ಬಳ್ಳಾಟಿದ್ದೇನೆ ಮಾಡಿದ್ದೇನೆ, ಕಂಪ್ಲೀಟ್ ಆಗಿದೆ. ಮೊನ್ನೆ ಅವರದೊಂದಲ್ಲೇ ಗೋಂದಲ್ ಪೂಜೆ ಇತ್ತು, ಅದರ ಮೊದಲು ಮಾಡಿಕೊಡ್ತದೆ ಅಂತೇಳಿ ಅದರ ಮೊದಲು ಮಾಡಿಕೊಟ್ಟಿದ್ದೇನೆ. ಎಲ್ಲ ಕಂಪ್ಲೀಟ್ ಆಗಿದೆ.
ರಸ್ತೆ ಅಲ್ಲಿ ಆಮೇಲೆ ಇನ್ನೊಂದು ಯಾವ್ದು? ಇರ್ದಲ್ಲಿ ಸಹ ಆಗಿದೆ. ಈಶ್ವರ ಮತ್ತು ಕಡೇಶ್ವರ ಅಂದ್ರೆ ನೀವೇ ಟೀಮ್ ಆಗಿ ಹೋಗಿ ರೋಡ್ ಮಾಡಿದ್ದೀರಿ. ಕಡೆಸುವರದ್ದು ಸಹ ಆಗಿದೆ. ಪುನಃ ಮಾತ್ರ ಒಂದು ಪ್ರಾಬ್ಲಮ್ ಉಂಟು. ಯಾಕೆ ಗೊತ್ತಲ್ಲ, ಅವರದ್ದು ಪಟ್ಟ ಜಾಗ ಅಂತೇಳಿ ಅದು ಸಹ ಅವರು ಸ್ಕೆಚ್ ಗಿಟ್ಟಿಲ್ಲ. ಐಸಿ ಇವರು ಬಿಡ್ತಾರೆ, ಐಸಿ ಅವರು ಬಿಡ್ತಾರೆ ಅಂತೇಳಿ ಅದರಲ್ಲಿ ಸಹ ನನ್ನ ಕೇಸ್ ಆಗಿದೆ. ಗೊತ್ತಲ್ಲ, ಎಲ್ಲ ಇದರಲ್ಲಿ ಕೇಸ್ ಆಗಿದೆ. ಯಾವುದು ಕೇಸ್ ಇಲ್ಲ. ರೋಡ್ ಆಗಿದಾ? ರೋಡ್ ಸಮಾಜ ಸೇವೆ. ಹೌದು, ರೋಡ್ ಎಲ್ಲರಿಗೆ ಆಗಿದೆ ನೋಡಿ. ಪುನಃ ರಸ್ತೆ ಆಗಿದೆ, ಮತ್ತೆ ಇಲ್ಲಿದಾಗಿದೆ. ಎಲ್ಲಿದು ಪೆರ್ನೆಯಲ್ಲಿ ಉಂಟಲ್ಲ ನೀರ್ಕಂಜೆ, ನೀರ್ಕಂಜೆ ಅಲ್ಲಿದಾಗಿದೆ. ಮತ್ತೆ ಇರ್ದೆ ಚಾಪಟಿದಾಗಿದೆ. ಮತ್ತೆ ಅಜಕ್ಕಲ ಕೋಂಕೆ ಬಲ್ನಾಡು ಗ್ರಾಮ ಅಲ್ಲಿದಾಗಿದೆ. ಮತ್ತೆ ಮುಂಡೂರಿದ ಆಗಿದೆ. ರಸ್ತೆ ಅಲ್ಲ ಇದು ಅಲ್ಲ, ಮುಂಡೂರು ಮತ್ತೊಂದಿದೆ ಪರಿಷ್ಠ ಜಾತಿಯವರದೊಂದಿದೆ, ಅದು ಸಹ ಆಗಿದೆ. ಗೊತ್ತಲ್ಲ, ಇದು ಪರಿಷ್ಠ ಪಂಗಡ, ಇದು ಅದರ 12 ಮಣ್ಣು. ನಾನು ಖಂಡಿತವಾಗಿ ಕುಂಜೂರು ಪಂಚಾಯತ್ ಮನೆದು ಮಾತ್ರ 94 ಸೀಟ್ ಅದು ಆಗಿದೆ. 94 ಸೀಟ್ 2 ಆಗಿದೆ. 94 ಸೀಟ್ ತೊಂದರೆ ಇಲ್ಲ, ಅವರು ಆಗಿದೆ. ಎಲ್ಲ ಮಾಡಿದ್ರೆ ನಾನು ಕಂಪ್ಲೀಟ್ ಮಾಡದೆ ಯಾರನ್ನು ಬಿಡುವುದಿಲ್ಲ. ಯಾರ ಇನ್ನು ನನ್ನ ಹತ್ರ 100 ಕೇಸ್ ಆಗಲಿ, ಯಾರು ಆ ಮೊನ್ನೆ ಇಲ್ಲಿದ್ದಾಗಿದೆ ಕೊಡಿಪಾಡಿದೊಂದು ರಸ್ತೆ, ಅಥವಾ ನಿಮಗೆ ಸಾರಿ ಹೇಳಿ, ಕೊಡಿಪಾಡಿದೊಂದು ರಸ್ತೆ ಮೂಲ ಸೌಕರ್ಯಕ್ಕೆ ಖಂಡಿತವಾಗಿ ಯಾರ ವರ್ಗ ಜಾಗ, ಯಾರ ಪಟ್ಟ ಜಾಗ ನಾನು ಖಂಡಿತ ನಮ್ಮ ಅಂಬೇಡ್ಕರ್ ತತ್ವ ಖಂಡಿತವಾಗಿ ಬಿಡುವುದೇ ಇಲ್ಲ. ಯಾವ ರಾಜಕೀಯ ವ್ಯಕ್ತಿಗಳಿಂದಲೂ ಆಗುದಿಲ್ಲ. ಬಿಜೆಪಿ ಬರಲಿ, ಕಾಂಗ್ರೆಸ್ ಬರಲಿ, ದಳ ಬರಲಿ, ಯಾರಿಂದಲೂ ಆಗುದಿಲ್ಲ. ಇದು ಖಂಡಿತ ನಮ್ಮ ಸಂಘಟನೆ ಮಾಡಿಯೇ ಮಾಡ್ತಾರೆ. ಎಷ್ಟೇ ಇದೆ ಹೋರಾಟ ಮಾಡಿದ್ರು. ಮೊನ್ನೆ ನೋಡಿ ಬೀಸೂರಲ್ಲಿ 2 ದಿವಸ ರಾತ್ರಿ ಹಗಲು ಹೋರಾಟ ಮಾಡಿದ್ದೇನೆ. ರಸ್ತೆ ಇತ್ತು, ಗೊತ್ತಿಲ್ಲ, ಹಲವು ಸಮಸ್ಯೆ ಇದೆ. ನನ್ನ ಹತ್ರ ಕೇಸ್ ಉಂಟು. ಒಂದೊಂದು ಬಂಡವಾಳ ತಾಲೂಕಲ್ಲಿ ಉಂಟು, ಬೆಳ್ತಂಗಡಿ ತಾಲೂಕಲ್ಲಿ ಕೇಸ್ ಉಂಟು. ಎಲ್ಲಿಂದ ಕೇಸ್ ಇಲ್ಲ, ಎಲ್ಲ ಕಡೆಯಲ್ಲಿ ಕೇಸ್ ಉಂಟು. ಪುತ್ತೂರಲ್ಲಿ ಕೇಸ್ ಉಂಟು. ಏನೋ ಒಂದೊಂದು ಗಾರಿ ಅಂತ. ಹೌದೌದು, ಯಾಕೆ ಗೊತ್ತಿಲ್ಲ. ಅಲ್ಲ ಒಂದು ಸಂಗತಿ, ಯಾವುದು ಬಡವರ ಮೂಲ ಸೌಕರ್ಯ ಮಾತ್ರ ಕೇಸ್ ಮಾಡುವುದು ನನಗೆ ದೇವರಿದ್ದಾರೆ, ಅದು ಪರವಾಗಿಲ್ಲ. ಬೇಡದಂತೂ ನಾನು ಯಾವುದೇ ಮಾಡುವುದಿಲ್ಲ, ಗೊತ್ತಾಯ್ತಾ. ಅದಕ್ಕೆ ನಾನು ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮಾತ್ರ ಅಲ್ಲ, ಇತರ ಜಾತಿಯವರು ಎಲ್ಲಿ ರಸ್ತೆ ಮಾಡಿಕೊಡ್ತೇನೆ, ಖಂಡಿತ ಮಾಡಿಕೊಡ್ತೇನೆ. 1-2 ತಿಂಗಳು ಅಧಿಕಾರಿಗಳು ನಾನು ಎಚ್ಚೆತ್ತುಕೊಳ್ಳಲಿಕ್ಕೆ ನಾನು ಅವರ ಹತ್ರ ಹೇಳ್ತೇನೆ, ಗೊತ್ತಾಯ್ತಾ. ಅದಕ್ಕೆ ಏನಾದರೂ ಅವರು ಸೊಲ್ಯೂಷನ್ ಇಲ್ಲದಿದ್ದರೆ ನಾವು ಇಂಥ ಟೈಮ್ ಇರ್ತೇವೆ, ಅಂತ ಟೈಮ್ಗೆ ಖಂಡಿತವಾಗಿ ಮಾಡಿಬಿಡ್ತೇವೆ. ಏನೇ ಕೇಸ್ ಅವರೇ, ಐದಗರ ಘಟನೆ ಅಂತ ಕಂದಾಯ ಇಲಾಖೆ ಇರ್ತದೆ, ಪೊಲೀಸ್ ಇಲಾಖೆ ಕೇಸ್ ಆಗ್ತದೆ, ಕೇಸ್ ಆಗ್ತಾ ಇರ್ತದೆ. ಇನ್ನು ನನ್ನ ಲೈಫಲ್ಲಿ ಉಂಟು ಕೇಸ್ ಆಗ್ತಾ ಇರ್ತದೆ, ಇನ್ನು ಸಹ ಹಲವರು ಉಂಟು. ಒಂದೊಂದೇ ಆಗಲಿ ಅಂತೀವಿ. ಇವತ್ತೊಂದು ಆದ ಮೇಲೆ ಮಾರ್ಕೆಲ್ಲ ಬೇರೆ ಬೇರೆ ಉಂಟು. ಅಲ್ಲಲ್ಲ, ಎಲ್ಲದಕ್ಕ ಕೈ ಹಾಕಲಿಕ್ಕೆ ಅಂತ ಮೊನ್ನೆ ಮಾತ್ರ ಅಲ್ಲಲ್ಲ, ಒಂದೊಂದು ಮೊನ್ನೆ ಮಾತ್ರ ಬಲ್ಲಾಡಿ ಇರ್ತಿದ್ದು ಜೊತೆಯೇ ಮಾಡಿದ್ರು. ಒಂದು ವಾರ ಏನೋ ಬಿಟ್ಟು ಏನು, ಯಾಕೆ ಗೊತ್ತುಂಟ, ಜನರನ್ನ ಬೇಸರದ ವಿಷಯ ಅಂತ ಹೇಳಿದ್ರೆ ಒಂದು ಗೊತ್ತುಂಟು. 94 CCಗೆ 7 ವರ್ಷದಿಂದ ಅಲೆದಾಡಬೇಕಾ ಸ್ವಾಮಿ, 7 ವರ್ಷದಿಂದ ಅಲೆದಾಡಬೇಕಂತ. ನೀವು ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಪಂಚಾಯತ್ ಹತ್ರ ಯಾರು ಅಧ್ಯಕ್ಷರ ಹತ್ರ ಕೇಳಿ, ಅವರ ಹತ್ರ ಪರ್ಮಿಷನ್. ಯಾರ ಪರ್ಮಿಷನ್ ಸ್ವಾಮಿ? ಸರ್ಕಾರಿ ಭೂಮಿಯಲ್ಲಿ ಕೂತನವರಿಗೆ ಒಂದು 94 CC ಕೊಡ್ಲಿಕ್ಕೆ ಆಗುದಿಲ್ಲ ಅಂತಾರೆ. ದೊಡ್ಡವರಿಗೆ ಏನಾಗ್ತದೆ, ಅವರ ಮನೆಗೆ ತಂದು ಕೊಡ್ತಾರೆ. ಇವತ್ತು ನಿಮ್ಮದಾಗಿದೆ ಬನ್ನಿ ಅಂತೀವಿ, ಬಡವರದ್ದು ಆಗಿರ್ಬೋದು. ಅದೇ ಹೇಳುದು, ಬಡವರು ಮತ್ತು ಮಧ್ಯಾಂತದವರು ಯಾವಾಗಲೂ ಜೀವಮಾನದಲ್ಲಿ 1947 ಸ್ವಾತಂತ್ರ್ಯ ಸಿಕ್ಕಿದ್ರು, ಇನ್ನು ಸಹ ಅದೇ 200 ವರ್ಷ ಆದರೂ ಯಾರಿಗೆ ಬಡವರಿಗೆ ಯಾರಿಗಿದಿಲ್ಲ. ಅದು ಇನ್ನು ಮುಂದೆ ನೋಡಿ, ಪುತ್ತೂರು ತಾಲೂಕಲ್ಲಿ ಇಡೀ ಕರ್ನಾಟಕದ ಹೆಚ್ಚಿದ್ದಾರೆ ಜನಗಳು, ಬೇಕಾದರೆ ನೋಡಿ. ಇದು ನಾನು ಖಂಡಿತವಾಗಿ ಈ ಮಾಲಿಂಗೇಶ್ವರ ಮಣ್ಣಲ್ಲಿ ಮಾತಾಡ್ತೇನೆ, ಅದು ಖಂಡಿತವಾಗಿ ನೆರವೇರಿಸಿ ಕೊಡ್ತಾರೆ. ನೋಡಿ ಏನೆಲ್ಲ ಆಗ್ತದೆ ಅಂತ ಹೇಳಿ ನೋಡಿ. 2 ಜನ ಮಾತ್ರ ಬಿಟ್ಟುಕೊಳ್ಳೋದು, 2 ಜನ ಮಾತ್ರ ಸ್ವಾಮಿ. ಮತ್ತೆ ಎಲ್ಲ ಇವರು ಇದ್ದಾರೆ. ಗೋಪಾಲಕೃಷ್ಣ ಭಟ್ ಅಂತ ಹಾಕಿದ್ದಾರೆ. ಯಾರು ಅದು? ಗೋಪಾಲಕೃಷ್ಣ ಭಟ್. ಮತ್ತೆ ಯಾಕೆ ಹೋದ್ರೆ ಅವರು ಪರ್ಚೇಸ್ ಮಾಡಿದ್ರು ಜಾಗ, ಮತ್ತೊಬ್ಬರ ಹತ್ರ ಪರ್ಚೇಸ್. ನಾನು ಅದು ಬೇಡ ಅಂತ ಹೇಳಿ ಅವರ ಹತ್ರ ಹೇಳಿದ್ರು. ಯಾಕೆ ಗೊತ್ತಲ್ಲ, ಈ ಉಳೋಣ ಒಡೆಯವರು ಇಬ್ಬರು ಇದ್ದಾರೆ, ಇವರ ಇದರಲ್ಲಿ ಅದರಲ್ಲಿ ರಸ್ತೆ ಉದುರು ಆಗ್ತದೆ, ಅದು ಸೈಡ್ ಸಿಗ್ತದೆ. ಇಲ್ಲ ಇವರು ಬೇಕು, ಅವರು ಪರ್ಚೇಸ್ ಮಾಡಿದ್ರು ಜಾಗ. ಯಾಕೆ ಅವರು ದುಡ್ಡು ಕೊಟ್ಟದ್ದು ತಗೊಂಡದ್ದು? ಮುಂಚೆ ಅವರಾದ್ರೂ ಸರಿ, ಅವರು ಸಹ ಒಕ್ಕಲ್ಮದಲ್ಲಿ ಇವರು ಪರ್ಚೇಸ್ ಮಾಡಿದ್ರು. ಅವರ ಹತ್ರ ಯಾರು ಕೂತ್ಕೊಂಡವರು ಅವರನ್ನ ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟು ತಗೊಂಡದ್ದು ಗೋಪಾಲಕೃಷ್ಣ ಭಟ್. ಆದ್ರೆ ಬೇಡ ಅಂತ ನಾನು ಯಾಕೆ ಒಮ್ಮೆ ರಿಪೋರ್ಟ್ ಇದು ಮಾಡಿದ ಮೇಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಅದೇ ಒಂದು ಲೆಟರ್ ಅಲ್ಲಿ ಇತ್ತು. ಯಾಕೆ ಹೋದ್ರು, DC ಕೊಟ್ಟಿದ್ದೇನೆ, AC ಕೊಟ್ಟಿದ್ದೇನೆ, ಅದೇ ನಾನು ಮ್ಯಾಟರ್ ಕೊಟ್ಟದಲ್ಲದೆ ಬೇರೆ. ಫಸ್ಟ್ ಇವರು ಅದೇ ನನ್ನ ಹತ್ರ ಹೇಳಿದ್ರು. ನಾನು ಸ್ಪಾಟ್ ಇನ್ಫೆಕ್ಷನ್ ಮಾಡುವಾಗ ಅದೇ ಹೇಳಿದ್ರು, ಇಂತಿದ್ದವರು ಇಂಥದ್ದು ಬಿಡುವುದಿಲ್ಲ ಅಂತೇಳಿ.
ಹಾಗೆ ಮತ್ತೆ ಅವರು ಹೇಳಿದ್ರು ಯಾಕೆ ಗೊತ್ತಾ ಪರ್ಚೇಸ್ ಮಾಡಿದ್ದು. ನಾನು ಹೇಳಿದ್ದು ಒಂದು ಹೋಗುದು ಒಂದು 2.5 ದಿನ ಹೋಗುದು, ನೀವು ದುಡ್ಡು ಕೊಟ್ಟು ಅಲ್ಲ ಈ ದುಡ್ಡು ಕೊಟ್ಟಿಗೆ ನಡೀತೇವೆ, ಅದು ನಮಗೊಂದು ರಸ್ತೆ ಕೊಡುವುದನ್ನು ತೊಂದರೆ ಇಲ್ಲ. ಆದ್ರೆ ಅವರು ಹೇಳಿದ್ರು ಪರ್ಚೇಸ್ ಅಂತ 1 ಲಕ್ಷ ಹೇಳ್ತಾರೆ. ಇದು ಯಾಕೆ? ಇದು ಅವರಿಗೆ ಸಹ ಜಾಗದ ಪ್ರಯೋಜನ ಉಂಟು. ಇದು ಈಗ ನೋಡಿ 2 ಪಾರ್ಟಿಯವರು ಯಾರು ಬಿಡುದಿಲ್ಲ ಅಂತಿಲ್ಲ, ಅವರಿಗೆಲ್ಲ ಹೋಗ್ಲಿಕ್ಕೆ ಉಂಟು. ಅವರ ಕಾರನ್ನೆಲ್ಲ ವೈಕಲ್ ಎಲ್ಲೆಲ್ಲಿ ಇಡ್ತಾರೆ ಅವರು, ಆದರೂ ಇವರು ಒಳ್ಳೆದಾಗುವುದು. ಅದು ಏನಂತೇಳಿ ವಿಚಾರಿಸಿದ್ರು. ಎಲ್ಲ ಶಾಸಕರಲ್ಲಿ ಹೋಗಿಯಾಗಿದೆ, ಪಂಚಾಯತಿಗೆ ಅಲಿತಾ ಇದ್ದಾರೆ, ಗ್ರಾಮ ಸಭೆಗೆ ಹೋಗ್ತಾ ಇದ್ದಾರೆ. ಯಾರು ತಾಲೂಕು ಪಂಚಾಯತಿ ಇವರು ಹೋಗ್ಲಿಲ್ಲ, ನಾನೇ ಮಾತಾಡಿದೆ, ಕೂತು 2 ಸಲ ಮಾತಾಡಿದೆ ನಾನು. ಅವರು ಹೇಳ್ತಾರೆ ನಾನು ಪಂಚಾಯತಿಗೆ ವಿಡಿಯೋಗೆ ಹೇಳ್ತೇನೆ, ಅವರು ಬರ್ತಾ ಇದ್ದಾರೆ. ಅವರು ಮೊನ್ನೆ ಪಾಪ ಬರಲಿಲ್ಲ. ಅವರು ಸಮಯಗಳಿನ ಅಧಿಕಾರಿಗಳು 4 ದಿವಸ ಬಿಟ್ಟು ಬಂದಿದ್ದಾರೆ, ನನ್ನ ಜೊತೆಗೆ ಬಂದಿದ್ದಾರೆ. ಹಾಗೆ ಅವರಿಗೆ ಸಂತೋಷ. ಅದನ್ನು ಏನು ಮಾಡಿ ಅವರು ಏನು ಹೇಳ್ತಾರೆ ಗೊತ್ತಿಲ್ಲ, ಡಿಕ್ಲೇರೇಷನ್ ಒಕ್ಕಲು ಮತ್ತು ನನಗೆ ಏನು ಅಂತ ಗೊತ್ತಿಲ್ಲ, ಒಂದು ಅಧಿಕಾರಿಗಳು ಗೊತ್ತಿಲ್ಲ ಅಂದ್ರೆ ನಾನು ಮತ್ತೆ ಮಾಹಿತಿ ತಗೊಂಡು ನಾನು ತೋರ್ತಿದ್ದೆ, ಅದೊಂದು ಕಾಪಿ ಕೊಡಿ ಅಂತ. ಅದೊಂದು ಕಾಪಿ ಕೊಟ್ಟೆ. ಮತ್ತೆ ಅಂತದೆಲ್ಲ ಸಮಾಜಗಳಲ್ಲಿ ನೋಡಿ, ಸಮಾಜಗಳಿನ ಅಧಿಕಾರಿ ಅಂತ ಹೇಳಿದ್ರೆ ಕೋಚಿಂಗ್ ಸೆಂಟರ್ ನಾನೊಂದೇ ಸಮಾಜಗಳಿನ ಅಧಿಕಾರಿ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನಾದ್ರು ತೊಂದರೆ ಆಗುವಾಗ ಅವರು ಎಚ್ಚರಿಕೆ ತಗೊಳ್ಬೇಕು. ಅವ್ರಿಗೆ ಏನು ಅಂತೇಳಿ ಗೊತ್ತಿಲ್ಲ. ಅದಕ್ಕೆ ನಾನು ಯಾಕೆ ಗೊತ್ತಿಲ್ಲ ಈ ಮಾಹಿತಿ ನಾವು 20 ಅವರು ಬರ್ತಾರೆ, ಅದು ನಾನು ತೋರಿಸ್ತೇನೆ, ಇದರಲ್ಲಿ ಎಂತ ಬರ್ಕೊಂಡುಂಟು ನೋಡಿ ಮೇಡಮ್ ಅಂತ ಹೇಳ್ತೇನೆ. ಮತ್ತೆ ನಾನು ಏನಂತೇಳಿ ಮಾತಾಡಬೇಕು ಅಂತ ಹೇಳ್ತೇನೆ. ಅಲ್ಲ ಸರ್, ಒಂದು SP ಬೇಡ, ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಅವರನ್ನು ಕರೆದು, ಒಂದು ಸಬ್ ಅಧಿಕಾರಿ, ಒಂದು AC ಮೇಡಮ್ ಕರೆದು ಅವರನ್ನು ಮಾತಾಡಿದ್ರೆ ಅವ್ರು ಗ್ಯಾರಂಟಿ ಒಪ್ಪಿಕೊಳ್ಳೋದವರಿಲ್ಲ. ಸುಮ್ಮನೆ ಯಾಕೆ ಘರ್ಷಣೆ ಮಾಡುದು? ಇದು ಒಂದು ಗೊತ್ತಲ್ಲ, ಪೊಲೀಸರಿಗೆ ಒಂದು ಕೆಲಸ ಆಯ್ತು ಅಷ್ಟೇ. ನಾವು ಅಲ್ಲಿ ಇಡದಿದ್ದ ಅದಕ್ಕೆ ಕೇಸ್ ಆಯ್ತು, ನನ್ನ ಮೇಲೆ ಕೇಸ್ ಉಂಟಲ್ಲ, ನಾನು ನೋಡ್ಬೇಕಂದ್ರೆ ಯಾರಂತೇಳಿ ಎಲ್ಲ ದಾರಿದಕ್ಕೆ ನನ್ನ ಹೆಸರೆಲ್ಲ ಗೊತ್ತುಂಟು, ಎಲ್ಲ ದಕ್ಷಿಣದಲ್ಲಿ ಎಲ್ಲ ಗೊತ್ತುಂಟು. ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ. ಇವರ ಕೂಗು ಏನು ಅಂತ ಹೇಳಿ 106 ವರ್ಷದಿಂದ ನೋಡಿ ಅಷ್ಟು ಅಲಲು ಮಾಡ್ತಾ ಇದ್ದಾರೆ, ಏನಂತೇಳಿ ಹೇಳ್ಬೇಕು ನೋಡಿ. ಅದಕ್ಕೆ ನಾನು ಒಂದು ಭರವಸೆ ಕೊಟ್ಟಿದ್ದೇನೆ. ಮಾರ್ಕಿನ ನಾನು ಮೊನ್ನೆ ಸ್ಪಾಟಿಗೆ ಹೋಗಲೇ ನೋಡಿ ಎಂತದೇ ನಾನು ಎಲ್ಲ ಅದರ ಫೈಲ್ ಎಲ್ಲ ನೋಡುವಾಗ ನಾನು ಹೇಳಿದ್ದೇನೆ, ಮಾರ್ಚ್ 31ರೊಳಗೆ ನಿಮಗೆ ರಸ್ತೆ ಹಾಕಿ ಕೊಡ್ತೇನೆ. ಅದು ನಾವು ಮಾರ್ಚ್ 27ಗೆ ಹೆಚ್ಚು ನಿಮಿಷ ನಾನು ಪ್ರತಿಭಟನೆ ಇಡ್ತೇನೆ. ಹಾಗೆ 30ಕ್ಕೆ ಖಂಡಿತವಾಗಿ ರಸ್ತೆ ಮಾಡಿದ್ವಿ, ಏನೇ ಆಗಲಿ 5 ಗಂಟೆ. ಆದ್ರೆ ಅಧಿಕಾರಿಗಳು ಮತ್ತೆ ಪೊಲೀಸ್ಗಳಿಗೆ ಇದೆ, ಮತ್ತೆ ರಾಜಕೀಯದವರು ಇದ್ದಾರೆ, ಏನಂತಿಲ್ಲ ಅವರು ನೋಡಿ. ಮುಖಂಡರು ಎಲ್ಲ ಹಿಂದೂ ಮುಖಂಡರು ಗೊತ್ತಿಲ್ಲ, ಅವರು 10 ಸಲ ಹೋದ್ರು. ಅರುಣ್ ಗೊತ್ತಿಲ್ಲ, ಅವರು 10 ಸಲ ಹೋದ್ರು. 10 ಸಲ ಹೋದ್ರು ಮಾಡ್ತೇನೆ ಅವ್ರಿಗೆ ಮಾತಾಡ್ತಾನೆ ಅಂತೇನೆ, ಮತ್ತೆ ಏನು ಸುದ್ದಿಯಲ್ಲಿ. ಹಾಗೆ ಏನು ಮಾಡ್ಬೇಕು? ಏನಾದ್ರೂ ಫಂಕ್ಷನ್ಗೆ ಬನ್ನಿ ಅಂತಾನೆ ಮೊನ್ನೆ ದೇವರ ಗದ್ದೆಗೆ ಅವರು ಕರ್ತಿದ್ದಾರೆ, ಇವರೆಲ್ಲ ಹೋಗಿದ್ದಾರೆ. ಹೋಗ್ಲಿಕ್ಕೆ ದೇವರದಕ್ಕೆಲ್ಲ ಹೋಗ್ಬೇಕು. ಆದ್ರೂ ಬಡವರು ಏನಾದರೂ ಒಂದು ಯಾಕೆಂದ್ರೆ ಒಂದು ಅಧಿಕಾರಿಗಳಾದ್ರೂ ಕೊಟ್ಟ ಅಂತ ನಾನು ಕೇಳ್ತೇನೆ. ಅವರು ದೊಡ್ಡ ಮುಖಂಡರು ಲೀಡರ್ ಅಲ್ಲ, ಒಂದು ಕೇಳ್ಬೇಕಿತ್ತು. ಇಷ್ಟು 12 ಮನೆಗೆ ಪರಿಷ್ಠ ಪಂಗಡದವರು ಉಂಟು, ಬಾಕಿ 4 ಮನೆ ಉಂಟಂತೆ ಎನ್ಕ್ವೈರಿ ಮಾಡ್ಬೇಕಲ್ಲ ಸರ್. ಎಷ್ಟು ಮನೆ ಉಂಟಂತೇಳಿ ನೋಡ್ಬೇಕಿತ್ತು, ಅಂದ್ರೆ ಅವರಿಗೆ ಗೊತ್ತಾಗ್ತದಲ್ಲ. ಸುಮ್ಮನೆ ನಾವು ಅಪಪ್ರಚಾರ ಮಾಡೋದಿಲ್ಲ. ಇವರ ಹತ್ರ ಕೇಳಿ ಎಷ್ಟು ಮನೆ ಉಂಟಂತೆ. ಆದರೆ ಒಂದು ಯಾರು ಇವರ ಕಣ್ಣೀರು ಒರೆಸೋರು ಯಾರಿದ್ದಾರೆ ನೋಡಿ, ಓಟಿಗೆ ರಾತ್ರಿ ಹೋಗ್ತಾರೆ, 12 ಗಂಟೆ 8 ಗಂಟೆಗೆ ಹೋಗ್ತಾರೆ. ಕೊರಗಪ್ಪಣ ಯಾನು ಬರ್ಪೆ ಉಳ್ಳಾರಂತ ಉಳ್ಳೇ ಸ್ವಾಮಿ, ಇವರಿಗೆ ಪಾಪ ಗೊತ್ತಿಲ್ಲ ಏನಂತೇಳಿ ಬಂದು ಅವರು ಏನಾಗುತ್ತೆ ಈ ಸಲ ಆಗ್ತಾರೆ. ಮತ್ತೊಬ್ರು ಮುಖಂಡರು ಹೇಳ್ತಾರೆ ಇಂಟರ್ಲಾಕ್ ಒಂದು ಬಿಟ್ಟಿಗೆ ಹಾಕಿ ಕೊಡ್ತೇನೆ. ಯಾವ ಮುಖಂಡರಿಗೆ ಇವರಿಗೆಲ್ಲ ನಾಚಿಕೆ ಹೋಗ್ಬೇಕು ಗೊತ್ತುಂಟ, ಇಂಥ ಸುಳ್ಳು ಆರೋಪ ಇಲ್ಲದಾಗೆ. ಅದು ಏನೇ ಇರಲಿ, ಅನ್ನು ನಾನು ಹೇಳಿದ ಮಾತನ್ನು ಮಾರ್ಚೊಳಗೆ ಇವತ್ತು ಕಂಪ್ಲೀಟ್ ಮಾಡಿಕೊಡ್ತೇನೆ. ಯಾವ್ದು 5 ನಾನು ನೋಡಿಕೊಳ್ತೇನೆ, ಅದನ್ನೇನು ದೊಡ್ಡ ಸಂಗತಿ ಇಲ್ಲ. ಆಯ್ತು, ನಾವೆಲ್ಲ ಪತ್ರಕರ್ತರಿಗೆ ನನ್ನ ಅಭಿನಂದನೆ ಏನು. ಇದು ಎಲ್ಲಿಗೆ ಗೊತ್ತಿಲ್ಲ, ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗೆ ಮಾತ್ರ ಅಲ್ಲ. ನಾನೊಂದು ಹೇಳೋದು, ಇಲ್ಲಿ ಪ್ರಧಾನಮಂತ್ರಿ ಇದ್ದಾಗ ಗೊತ್ತಾಗುದು ಅಚ್ಚೇ ದಿನ ಎಲ್ಲಿಂಟಪ್ಪ ಅಂತ. ಅಚ್ಚೇ ದಿನ ಬಂದು ನೋಡ್ಲಿ, ಯಾವುದೇ ಒಂದು ಮುಖ್ಯಮಂತ್ರಿ ಬಂದು ಇಲ್ಲಿ ಶಾಸಕರು ಬಂದು ನೋಡ್ಲಿ. 12 ಮನೆಯವರೆಗೂ ಓಟು ನಾನು ಗಿಟ್ಟಿಸ್ತೇನೆ, ಅಲ್ಲಿ ಉಂಟು ಅವರಿಗೆ ರಸ್ತೆ ಉಂಟು ಅಲ್ಲ, ಇವ ಅಧ್ಯಕ್ಷ ಸುಳ್ಳೇ ನೋಡಿ. ಅವರು ತುಂಬಾನೇ ಜನಪದ ಮಾಡುದಲ್ಲ, ಜನಪದ ಅಭಿವೃದ್ಧಿಗೋಸ್ಕರ ಅಂತ ಹೇಳಿದ್ರೆ ಅಭಿವೃದ್ಧಿ ಅಂತ ಹೇಳಿದ್ರು ನೋಡಿ. ಒಂದು ಹೊತ್ತು ಊಟ ಇಲ್ಲದಿರೋ, ಹೊಟ್ಟೆಗಿಲ್ಲದಿರೋ ತೊಂದರೆ ಇಲ್ಲ, ದಾರಿ ಅಂದ್ರೆ ಅಭಿವೃದ್ಧಿ ಅಂತ. ಅದಕ್ಕಿಂತ ದೊಡ್ಡದು ಯಾವುದು? ಮತ್ತೆ ಈ ರಸ್ತೆಗೆ ಡಾಮರ್ ಆಗೋದು ದೊಡ್ಡ ಸಂಗತಿ ಅಲ್ಲ, ಮುಂಚೆಯಿಂದಲೇ ಆಗ್ತಾ ಇತ್ತು, ಅದೇನಿರಲಿಲ್ಲ. ಅದು ಇವರಿಗೆ 106 ವರ್ಷದಿಂದ ರಸ್ತೆ ಮಾಡಿಕೊಡುವವರು ಯಾರು ಸ್ವಾಮಿ? ಅದನ್ನು ಕೇಳಿ, ಅದು ದಯವಿಟ್ಟು ಶಾಸಕರಿಗೆ ಮನವರಿಗೆ ಹಾಕಬೇಕು. ಅದೇನಿಲ್ಲ ನಮಗೆ. ಅದಕ್ಕೆ ನಾವು ಹೇಳುದು, ನಾವು ಪತ್ರಕರ್ತರು ಇದ್ದ ಕಾರಣ ಎಲ್ಲ ನಮಗೆ ರಸ್ತೆ ಯಾವುದೇ ಕೆಲಸ ಆಗ್ತದೆ, ಹೈನುಗಾರಿಕೆ ಆಗ್ತದೆ. ಅದಕ್ಕೇನು ಪತ್ರಕರ್ತರ ಹೊಣೆ ಆಗುದಿಲ್ಲ ಪಾಪ, ಗೊತ್ತಾಯ್ತಾ? ಆದರೂ ಅಧಿಕಾರಿಗಳ ಮತ್ತೆ ರಾಜಕೀಯ ಪುಡಾರಿಗಳ
ಏನಂದಿನ ಮನೆಯವರಿಗೆ ಆಗ್ತಾರೆ, ಅವರಿಗೆ ರಸ್ತೆಯಲ್ಲಿ ಅವ್ರು ಏನ್ ಮಾಡ್ತಿದ್ರು ಅಂತ ನಾನು ಕೇಳ್ತೇನೆ. ಒಂದು ರಾಜ್ಯಕ್ಕೇನವರಿಗೆ, ಒಂದು ಅಧಿಕಾರಿಗಳ ಮನೆಗೆ ಹೋಗ್ಲಿಕ್ಕೆ ದಾರಿ ಇಲ್ಲದಿದ್ದರೆ ಅವರು ಯಾವ ಸ್ಥಿತಿಯಲ್ಲಿ ಇರ್ತಿದ್ರು, ಅದರ ಬಡವರ ಕೂಗು ಯಾರು ಕೇಳುವವರು ಅಂತೇಳಿ ನಾನು ಅದೊಂದೇ ಮಾತು ಕೇಳುದು. ಆಗ ನನ್ನ ಉತ್ತರಗಳು ನಾನು ಮುಗಿಸ್ತೇನೆ. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಎಲ್ಲ ಪತ್ರಕರ್ತರು, ಟಿವಿ ಮಾಧ್ಯಮಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ.